ಒಂದೊಂದು ಕ್ಯಾನ್ಸರ್ಗೂ ಒಂದೊಂದು ಕ್ಲಾಸಿಫಿಕೇಶನ್ ಬರುತ್ತೆ. ಒಳಗಡೆ ಹೋದ್ರೆ ಮಾಂಸಕ್ಕೆ ಮೂಳೆಗೆ ಹರಡುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, ಬ್ರೈನ್ ವರ್ಗೂ ಹೊರಟೋಗಿದೆ ಅಂತ, ಲಿವರ್ ಒಳಗಡೆ ಬೆಳ್ಕೊಳ್ಳುತ್ತೆ, ಲಂಗ್ಸ್ ಒಳಗಡೆ ಬೆಳ್ಕೊಳ್ಳುತ್ತೆ, ಬ್ರೈನ್ ಒಳಗಡೆ ಬೆಳ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಹೋದಾಗ ನಮಗೆ ಆಪರೇಷನ್ ಮಾಡಿದ್ರು ಕೂಡ ಪ್ರಯೋಜನ ಇರೋದಿಲ್ಲ. ರಕ್ತ ಸೋರುತ್ತೆ, ಕೀವು ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಈಗೆಲ್ಲ ನಮಗೆ ಕ್ಯೂರೇಟಿವ್ ಸರ್ಜರೀಸ್ ಅಂತೀವಿ. ಮುಂಚೆ ಎಲ್ಲ ಏನಿತ್ತು ಪ್ಯಾಲಿಯೇಟಿವ್ ಸರ್ಜರೀಸ್ ಅಂತ. ಒಂದ್ಸತಿ ಕ್ಯಾನ್ಸರ್ ಆದಮೇಲೆ, ಕ್ಯಾನ್ಸರ್ ಯಾವುದೇ ಕ್ಯಾನ್ಸರ್ ಆದರೂ ಅದನ್ನು ಸ್ಟೇಜಿಂಗ್ ಅಂತೀವಿ ನಾವು. ಸೊ ಅದನ್ನು ನಾವು ಸ್ಟೇಜ್ ಮಾಡ್ತೀವಿ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಅದನ್ನು ಬೇರೆ ಬೇರೆ ಸ್ಟೇಜ್. ಪ್ರತಿಯೊಂದು ಕ್ಯಾನ್ಸರ್ಗೂ, ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ಬ್ರೈನ್ ಕ್ಯಾನ್ಸರ್ ಆಗಲಿ, ಲಂಗ್ ಕ್ಯಾನ್ಸರ್ ಆಗಲಿ, ಇಂಟೆಸ್ಟೈನ್, ಸ್ಟಮಕ್ ಕ್ಯಾನ್ಸರ್, ಒಂದೊಂದು ಕ್ಯಾನ್ಸರ್ಗೂ ಒಂದೊಂದು ಕ್ಲಾಸಿಫಿಕೇಷನ್ ಬರುತ್ತೆ. ಸೊ ಆ ಕ್ಲಾಸಿಫಿಕೇಷನ್ ಬೇಸಿಸ್ ಮೇಲೆ ಅದು ಎಷ್ಟು ಮಟ್ಟಕ್ಕೆ ಹರಡಿದೆ. ಸೊ ಯಾವುದೇ ಒಂದು ಕ್ಯಾನ್ಸರು ಹರಡಬೇಕು ಅಂದರೆ 3 ರೀತಿ ಹರಡುತ್ತದು. ಒಂದು ಲೋಕೋ ರೀಜನಲ್ ಸ್ಪ್ರೆಡ್, ಅಂದರೆ ಅಲ್ಲೇ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಅಲ್ಲಿಂದ ಏನೋ ಒಳಗಡೆಗೆ ಅಥವಾ ಹೊರಗಡೆಗೆ ಬಂದರೆ ಚರ್ಮಕ್ಕೆ ಹರಡುತ್ತೆ, ಒಳಗಡೆಗೆ ಹೋದರೆ ಮಾಂಸಕ್ಕೆ, ಮೂಳೆಗೆ ಹರಡುತ್ತೆ. ಅದು ಲೋಕೋ ರೀಜನಲ್ ಸ್ಪ್ರೆಡ್. ಅಂದರೆ ಅಲ್ಲೇ ಆ ಲೋಕಲ್ ಏರಿಯಾದಲ್ಲಿ ಸುತ್ತಮುತ್ತ ಹರಡಿದ್ರೆ ಅದನ್ನು ಲೋಕೋ ರೀಜನಲ್ ಸ್ಪ್ರೆಡ್ ಅಂತೀವಿ. ಅದು ಒಂದನೇದು. ಎರಡನೇದು ಲಿಂಫ್ಯಾಟಿಕ್ ಸ್ಪ್ರೆಡ್ ಅಂತೀವಿ. ಈಗ ರಕ್ತನಾಳಗಳು ಯಾವ ಥರ ಇದೆಯೋ ಅದೇ ಥರ ಮೈ ಒಳಗಡೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಇರುತ್ತೆ. ಅದು ಲಿಂಫ್ ಅಂತ ಒಂದು ದ್ರವ್ಯ ಅದು. ಸೊ ಅದು ನಾನು ಹೇಳ್ದಂಗೆ ಗಂಟುಗಳಿದ್ದಾವೆ, 850ರಿಂದ 900 ಗಂಟುಗಳಿದ್ದಾವೆ ಮೈಯೆಲ್ಲ ಅಂತ ಹೇಳಿದ್ನಲ್ಲ. ಯಾವಾಗ ಇನ್ಫೆಕ್ಷನ್ ಆಗುತ್ತೋ ಆ ಜಾಗದ ಹತ್ರ ಇರೋವಂಥ ಗಂಟುಗಳು ದಪ್ಪ ಆಗ್ತವೆ ಅಂತ, ಅದನ್ನು ನಾವು ಲಿಂಫ್ ನೋಡ್ಸ್ ಅಂತೀವಿ. ಸೊ ಲಿಂಫ್ ನೋಡ್ಸ್ಗೆ ಸ್ಪ್ರೆಡ್ ಆಗುತ್ತೆ. ಈಗ ಈ ಬ್ರೆಸ್ಟಲ್ಲಿ ಏನಾದರೂ ಗಂಟಾಯಿತು ಅಂದರೆ, ಕಂಕ್ಳು, ಈಗ ಎಡಗಡೆ ಸ್ತನದಲ್ಲಿ ಏನಾದರೂ ಗಂಟಾಯಿತು, ಕ್ಯಾನ್ಸರ್ ಇತ್ತು ಅಂದರೆ ಅಲ್ಲಿಂದ ಮೊದಲು ಹರಡದೆ ಎಡಗಡೆ ಕಂಕ್ಳಿಗೆ. ಸೊ ನಾವು ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತೀವಿ. ಸೊ ಅಲ್ಲಿ ಸ್ಪ್ರೆಡ್ ಆಯಿತು ಅಂತಂದರೆ ನಾವು ಅದನ್ನು ಸ್ಟೇಜಿಂಗ್ ಮಾಡ್ತೀವಿ ಬೇಸ್ಡ್ ಆನ್ ದ ಸ್ಪ್ರೆಡ್. ಅದು ಎರಡನೇ ರೀತಿ ಸ್ಪ್ರೆಡ್. ಮೂರನೇ ಸ್ಪ್ರೆಡ್ ಬಂದು ಹೆಮೆಟೋಜಿನಸ್, ಅಂದರೆ ರಕ್ತದಿಂದ ಸ್ಪ್ರೆಡ್ ಆಗುತ್ತೆ. ರಕ್ತದಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಈಗ ಕೆಲವ್ರು ಹೇಳ್ತಾರೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, ಬ್ರೈನ್ವರೆಗೂ ಹೊರಟೋಗಿದೆ ಅಂತ ಅಂದ್ಬಿಟ್ಟು. ಹೆಂಗೆ ಹೋಯ್ತಪ್ಪ ಬ್ರೈನ್ವರೆಗೂ ಹೋದು ಅಂತಂದರೆ, ಅದು ರಕ್ತದಲ್ಲಿ ಹರಡುತ್ತೆ. ಬ್ರೈನಿಗೆ ಹೋಗ್ಬೋದು, ಆದರೆ ಬ್ರೈನಿಗಿಂತ ಮುಂಚೆ ಕಾಮನ್ ಆಗಿ ಬ್ರೆಸ್ಟಲ್ಲಿ ಆದರೆ ಲಂಗ್ಸಿಗೆ ಹರಡುತ್ತೆ, ಲಿವರ್ಗೆ ಹೋಗುತ್ತೆ. ಸೊ ಇದನ್ನು ಡಿಸ್ಟೆಂಟ್ ಮೆಟಾಸ್ಟಾಸಿಸ್ ಅಂತೀವಿ. ಅಂದರೆ ಇರೋದು ಒಂದು ಕಡೆ ಕ್ಯಾನ್ಸರ್, ಮೊದಲನೇ ಅದು ಪ್ರೈಮರಿ ಟ್ಯೂಮರ್ ಅಂತೀವಿ, ಅದು ಒಂದು ಕಡೆ ಇರುತ್ತೆ. ಅಲ್ಲಿಂದ ಬೇರೆ ಕಡೆಗೆ ಅದು ಸ್ಪ್ರೆಡ್ ಆಗುತ್ತೆ, ರಕ್ತದ ಒಳಗಡೆ ಎಂಟ್ರಾಗಿ ಅಲ್ಲಿಂದ ಬೇರೆ ಕಡೆ ಹೋಗಿ ಅದೇ ಟ್ಯೂಮರು ಬೇರೆ ಇನ್ನೊಂದು ಕಡೆ ಬೆಳೆಯೋಕ್ಕೆ ಶುರು ಆಗುತ್ತೆ. ಲಿವರ್ ಒಳಗಡೆ ಬೆಳ್ಕೊಳ್ಳುತ್ತೆ, ಲಂಗ್ಸ್ ಒಳಗಡೆ ಬೆಳ್ಕೊಳ್ಳುತ್ತೆ, ಬ್ರೈನ್ ಒಳಗಡೆ ಬೆಳ್ಕೊಳ್ಳುತ್ತೆ. ಸೊ ಅದನ್ನು ನಾವು ಡಿಸ್ಟೆಂಟ್ ಮೆಟಾಸ್ಟಾಸಿಸ್ ಅಂತೀವಿ. ಸೊ ಅದು ಸ್ಟೇಜು, ಕೊನೆ ಸ್ಟೇಜು. ಸೊ ಅಲ್ಲಿಗೆ ಹೋದಾಗ ನಮಗೆ ಆಪ್ರೇಷನ್ ಮಾಡಿದ್ರೂ ಕೂಡ ಪ್ರಯೋಜನ ಇರೋದಿಲ್ಲ. ಬಟ್ ಅವಾಗೇನು ಮಾಡ್ತೀವಿ, ಪ್ಯಾಲಿಯೇಟಿವ್ ಸರ್ಜರಿ ಅಂತ ಮಾಡ್ತೀವಿ. ಅಂದರೆ ಏನಾಗುತ್ತೆ, ಈ ಗಂಟು ಆಚೆ ಚರ್ಮಕ್ಕೂ ಹರಡಿ ಪೂರ್ತಿ ಒಂಥರ ಈ ಅದನ್ನು ನಾವು ಅಲ್ಸರೋ ಪ್ರೊಲಿಫರೇಟಿವ್ ಅಂತೀವಿ. ಸುಮಾರು ನಾವು ಈ ನೆಗ್ಲೆಕ್ಟೆಡ್, ಯಾರೂ ಇರೋದಿಲ್ಲ, ದಿಕ್ಕು ದೆಸೆ ಇರೋದಿಲ್ಲ, ಪಾಪ ಹಳ್ಳಿಗಳಲ್ಲಿ ಇರ್ತಾರೆ, ವಯಸ್ಸಾಗೋಗಿರ್ತಾರೆ, ಅನಾಥರಿರ್ತಾರೆ. ಆವಾಗ ಏನಾಗ್ತದೆ, ಅವ್ರನ್ನ ಯಾರು ನೋಡ್ಕೊಳ್ಳೋದಿಲ್ಲ, ವಯಸ್ಸಾಗೋಗಿರ್ತಾರೆ. ಈ ಅನಾಥಾಶ್ರಮಗಳಲ್ಲಿರೋ ಅಂಥ ಈ ವೃದ್ಧಾಶ್ರಮಗಳಲ್ಲಿ ಎಷ್ಟೋ ಜನ ಬರ್ತಾರೆ, ನಾವು ನೋಡಿದ್ದೀವಿ. ಅವರಲ್ಲಿ ಏನಾಗ್ತದೆ, ಅವ್ರಿಗೆ ಗೊತ್ತೂ ಇರೋದಿಲ್ಲ, ಪಾಪ ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಅವ್ರಿಗೆ ತುಂಬ ವಯಸ್ಸಾಗೋಗಿರುತ್ತೆ, ಗಂಟು ಬೆಳ್ಕೊಂಬಿಟ್ಟಿರುತ್ತೆ, ಚರ್ಮಕ್ಕೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಸೋರಕ್ಕೆ ಶುರು ಆಗುತ್ತೆ, ರಕ್ತ ಸೋರುತ್ತೆ, ಕೀವು ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಸೊ ಅವಾಗ ಅವ್ರಿಗೆ ಆಪ್ರೇಷನ್ ಮಾಡೋದ್ರಿಂದ ನೀವು ಹೇಳ್ದಂಗೆ ಅದು ಕ್ಯೂರ್ ಆಗುತ್ತಾ, ಪೂರ್ತಿಯಾಗಿ ಕ್ಯೂರ್ ಆಗಲ್ಲ. ದೇ ಆರ್ ಎಂಡ್ ಸ್ಟೇಜ್. ಸೊ ಅವಾಗ ಏನು ಮಾಡ್ತೀವಿ, ಕೀಮೋಥೆರಪಿ ಕೊಡ್ತೀವಿ, ರೇಡಿಯೋಥೆರಪಿ ಕೊಡ್ತೀವಿ. ಆದರೆ ಆ ಎಂಡ್ ಸ್ಟೇಜ್ಗಿಂತ ಮುಂಚೆ ಇತ್ತು ಅಂತಂದರೆ, ಸ್ಟೇಜ್ 1, ಸ್ಟೇಜ್ 2 ಅಲ್ಲಿತ್ತು ಅಂತಂದರೆ ನಮಗೆ ಕ್ಯೂರೇಟಿವ್ ಮೊಡಾಲಿಟೀಸ್ ಇದ್ದಾವೆ. ಅಂದರೆ ಕಂಪ್ಲೀಟಾಗಿ ಕ್ಯಾನ್ಸರ್ನೇ ನಾವು ಗುಣಮುಕ್ತ ಮಾಡ್ಬೋದು. ಸುಮಾರು ಕ್ಯಾನ್ಸರ್ಗಳನ್ನ ನಾವು ಇವತ್ತು ಗೆದ್ದಿದ್ದೀವಿ. ಅಂದರೆ ಅದನ್ನು ಕಂಪ್ಲೀಟಾಗಿ, ಒಂದು ಕಾಲದಲ್ಲಿ ಹೇಳ್ತಿದ್ರು ಕ್ಯಾನ್ಸರ್ ಬಂದರೆ ಮುಗಿದೋಯ್ತು, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಈಗ ಹಾಗಲ್ಲ, ಆ ಸ್ಟೇಜ್ ಮೇಲೆ ಡಿಪೆಂಡ್ ಆಗ್ತದೆ. ಪ್ರತಿಯೊಂದು ಸ್ಟೇಜ್ಗೂ ನಾವು 5 ಇಯರ್ ಸರ್ವೈವಲ್ ರೇಟ್ ಅಂತ ನಾವು ಕೊಡ್ತೀವಿ. ಅಂದರೆ ಈ ಆಪ್ರೇಷನ್ ಮಾಡಿ ಅವ್ರನ್ನ ಎಷ್ಟು ವರ್ಷ ಅವರ ಜೀವನವನ್ನು ನಾವು ಮುಂದೆ ತಳ್ಬೋದು, ಆ ಕ್ಯಾನ್ಸರ್ ಮುಕ್ತವಾಗಿ ಹೆಂಗೆ ಮಾಡ್ಬೋದು ಅನ್ನೋದನ್ನು ನಾವು ಅದನ್ನು ಕಂಡುಹಿಡಿತೀವಿ. ಬಟ್ ಪ್ರತಿಯೊಂದಕ್ಕೂ, ಪ್ರತಿ ಪೇಷಂಟ್ಗೂ ಅವ್ರು ಇರೋವಂಥ ಸ್ಟೇಜ್ ಮೇಲೆ ಡಿಪೆಂಡು. ಈ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಆ ಸ್ಟೇಜ್ ಮೇಲೆ ಪ್ರತಿಯೊಬ್ಬರಿಗೂ ಒಂದೇ ಥರ ಇರೋದಿಲ್ಲ. ಅದಕ್ಕೆ ನಾನು ಹೇಳೋದು, ಬೇಗ ಬಂದಷ್ಟು, ಸ್ಟೇಜ್ ಬೇಗ ಇದ್ದಷ್ಟು ಅದನ್ನು ನಾವು ಕ್ಯಾನ್ಸರ್ ಮುಕ್ತ ಮಾಡೋದಕ್ಕೆ ನಮಗೆ ಬಹಳ ಸಹಾಯ ಆಗ್ತದೆ. ಲೇಸರ್ ಅನ್ನೋದು ಈ ಸುಮಾರು ಜನ ನನಗೆ ಕೇಳ್ತಾನೆ ಇರ್ತಾರೆ. ಈ ಲೇಸರ್ ಅನ್ನೋದು ಇಟ್ ಈಸ್ ಅ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್, ಅಂದರೆ ಒಂದು ಎನರ್ಜಿ ಸೋರ್ಸು. ಸೊ ಲೇಸರ್ ಅನ್ನೋದು ಪ್ರತಿಯೊಂದಕ್ಕೂ ಉಪಯೋಗಿಸೋಕ್ಕಾಗೋದಿಲ್ಲ.
ಕೆಲವೊಂದು ಪ್ರೊಸೀಜರ್ಸ್ಗೆ ಮಾತ್ರ ಲೇಸರ್ ಉಪಯೋಗಿಸ್ತೀವಿ, ಎಸ್ಪೆಷಲಿ ಈ ಚರ್ಮ ರೋಗಗಳು ಅಂಥದ್ರಲ್ಲಿ ಲೇಸರು ಬಹಳ ಒಂದು ಅಪ್ಲಿಕೇಶನ್ ಇದೆ. ಆ್ಯಂಡ್ ಲೇಸರ್ ಅನ್ನೋದು ಇತ್ತೀಚೆಗೆ ಬಂದಿರೋಂಥದ್ದಲ್ಲ, ಸುಮಾರು 10-15-20 ವರ್ಷದಿಂದ ಇರೋವಂಥ ಒಂದು ಟೆಕ್ನಾಲಜಿನೇ ಅದು. ಹೋಗ್ತಾ ಹೋಗ್ತಾ ಅದರಲ್ಲಿ ಅಡ್ವಾನ್ಸ್ಮೆಂಟ್ಸ್ ಅಂದರೆ ಇಂಪ್ರೂವ್ಮೆಂಟ್ ಆಗಿದೆ ಹೊರತು ಲೇಸರ್ ಅನ್ನೋದೇನು ಇತ್ತೀಚೆಗೆ ಬಂದಿರೋವಂಥದ್ದಲ್ಲ. ಆ್ಯಂಡ್ ಲೇಸರ್ನ ಅಪ್ಲಿಕೇಶನ್ ಇನ್ ಸರ್ಜರಿ ಈಸ್ ಕ್ವೈಟ್ ಅಡ್ವಾನ್ಸ್ಡ್. ಬಟ್ ಪ್ರತಿಯೊಂದು ಆಪರೇಷನ್ಗೂ ಲೇಸರೇ ಟ್ರೀಟ್ಮೆಂಟ್ ಅಂತಲ್ಲ. ಯಾವ್ಯಾವ ಆಪರೇಷನ್ಗೆ ಲೇಸರ್ ನಾವು ಉಪಯೋಗಿಸ್ತೀವೋ ಆ ಆಪರೇಷನ್ಗೆ ಮಾತ್ರ ಲೇಸರು. ಈ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಾವು ರೇಡಿಯೇಷನ್ ಅಂತೀವಿ, ಲೇಸರ್ಗಿನ ರೇಡಿಯೋಥೆರಪಿ. ರೇಡಿಯೇಷನ್ ಅಂತಂದರೆ ನಾವು ಇವಾಗ ಈ ಥೈರಾಯ್ಡ್ ಆವಾಗಲೇ ಕೇಳಿದಾಗ ಏನು ಹೇಳಿದ್ರೆ, ಥೈರಾಯ್ಡಿಗೆ ನಾವು ಅಯೋಡಿನ್ ಬೇಸ್ ಯೂಸ್ ಮಾಡಿಕೊಂಡು ನಾವು ಒಂದು ರೇಡಿಯೋಥೆರಪಿ ಕೊಡ್ತೀವಿ. ಇನ್ನು ಕೆಲವು ಬ್ರೆಸ್ಟ್ ಕ್ಯಾನ್ಸರ್ಗಳಿಗೆ ನಾವು ರೇಡಿಯೇಷನ್ ಥೆರಪಿ ಕೊಡ್ತೀವಿ. ಸೊ ಬೇರೆ ಬೇರೆ ಥರ ನಾವು ರೇಡಿಯೋಥೆರಪಿ ಅಂದರೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಇದ್ದಾವೆ. ಸೊ ಇವಾಗ ಏನು ಕೆಲವು ಮೆಟೀರಿಯಲ್ಸ್ ಇವಾಗ ಯುರೇನಿಯಮ್ಮು ಆ ಥರ ಎಲ್ಲ ಏನು ಈ ಮಿಲಿಟ್ರಿಲಿ ಉಪಯೋಗಿಸ್ತಾರೋ, ಅದೇ ರೀತಿ ಮೆಡಿಕಲಲ್ಲೂ ಕೂಡ ಈ ರೇಡಿಯೇಷನ್ ಆಂಕಾಲಜಿ ಅಂತಲೇ ಒಂದು ದೊಡ್ಡ ಬ್ರ್ಯಾಂಚ್ ಇದೆ. ಸೊ ರೇಡಿಯೇಷನ್ ಉಪಯೋಗಿಸ್ಕೊಂಡು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಬಿಟ್ಟರೆ ಕೀಮೋಥೆರಪಿ ಅಂದರೆ ದೆರ್ ಆರ್ ಸರ್ಟನ್ ಡ್ರಗ್ಸ್, ಇಂಜೆಕ್ಷನ್ಗಳು, ಮಾತ್ರೆಗಳಿದ್ದಾವೆ. ಒಂದೊಂದು ಕ್ಯಾನ್ಸರ್ಗೂ ಒಂದೊಂದು ಥರ ಭಾಳ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಇದ್ದಾವೆ. ಸೊ ಅದಕ್ಕೆ ಕೀಮೋ ಥೆರಪಿ ಅಂದರೆ ಡ್ರಗ್ಸ್ಗಳಿದ್ದಾವೆ. ಸೊ ಲೇಸರಿನ ಒಂದು ಉಪಯೋಗ ಏನು ಕ್ಯಾನ್ಸರಲ್ಲಿ ಇದೆ ಅಂತ ಕೇಳಿದ್ರೆ ಅದು ಭಾಳ ಕಡಿಮೆ, ಕ್ಯಾನ್ಸರ್ ಹೇಳಿದ್ರೆ. ಬಟ್ ಸರ್ಜರಿಯಲ್ಲಿ ಭಾಳಷ್ಟು ಬೇರೆ ಬೇರೆ ರೀತಿಯಾದಲ್ಲಿ ಅದರ ಉಪಯೋಗಗಳಿದ್ದಾವೆ.